ನಮ್ಮ ಸಣ್ಣ ಮಕ್ಕಳನ್ನ ಹೆಂಗ್ ನೋಡ್ಕೊಂತೀವೋ ಆ ತರ ನೋಡ್ಕೊಬೇಕು. ಅದಕ್ಕಿಂತ ಸ್ವಲ್ಪ ಕೇರ್ ಮಾಡ್ರಿ ಒಳ್ಳೇದು ಅಂತ. ನಾವ್ ಮಕ್ಕಳನ್ನ ಹೆಂಗ್ ಕೇರ್ ಮಾಡ್ತೀವೋ ಅದಕ್ಕಿಂತ ನೀಟಾಗಿ ಕೇರ್ ಮಾಡ್ರಿ ಒಳ್ಳೇದು ಅಂತ. ಬಟ್ ಯಾವಾಗ್ಲೂ ಇರ್ತಾರ ಇಲ್ಲಿ ನಿಮ್ ಹುಡುಗರು? ಇಲ್ಲಿ ಇರ್ತಾರೆ, ಯಾವಾಗ ಇಲ್ಲೇ ಇರ್ತಾರೆ. ಇದೇ ಕೆಲ್ಸನಾ? ಓಕೆ. ಒಂದು ಮೊಟ್ಟೆಗೆ 800 ರೂಪಾಯಿ. ಅದರಲ್ಲಿ 300 ಚಿಲ್ಲರೆ ಇರುತ್ತೆ, 300 ಚಿಲ್ಲರೆ ಮರಿ ಇರುತ್ತೆ ಒಂದು ಮೊಟ್ಟೆಯಲ್ಲಿ. ಇದೆಯಲ್ಲ ನೀವು ಇದಕ್ಕೆ ರೇಷ್ಮೆ ಎಲೆ ಸರ್. ನೋಡಿ ಇದೆ ಹಿಪ್ಪು ನೇರಳೆ. CSR ಬಂದು ಬೆಳೆದ್ರೆ 1 ಕೆಜಿಗೆ ಮಿನಿಮಮ್ 450 ರಿಂದ 500 ರೂಪಾಯಿ ಸಿಕ್ಕರೆ ಸಾಕು, ನಮಗೆ ಬಂಡವಾಳದ ಮಟ್ಟಕ್ಕೆ ಇರ್ತೀವಿ. ಬರ್ತಾ ಈಗ 700, 800, 1000 ರೂಪಾಯಿ ಕೂಡ ಆಗಿದೆ. 1046 ರೂಪಾಯಿ ಕೂಡ ನಮ್ಮೂರ ಮಾರ್ಕೊಂಡ್ಬಂದಿದ್ದಾರೆ. 1046 ರೂಪಾಯಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಮಸ್ಕಾರ ಎಲ್ರಿಗೂ. ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ಕೊನ್ನಳ್ಳಿ ಹತ್ರ ಇದ್ದೀನಿ. ಇದು ಮೊಳಕಾಲ್ಮೂರು ತಾಲೂಕು, ರೇಷ್ಮೆ ನಾಡು. ನಾವು ರಾಮನಗರ ಅಂತ ಕರಿತೀವಿ. ಬಟ್ ಇಲ್ಲಿ ಒಬ್ರು ರೇಷ್ಮೆನ ಬೆಳಿತಾರೆ. ಅದು ಯಾವ ರೀತಿ ಇರುತ್ತೆ, ಅದೇ ರೀತಿ ಅವರು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಬಿಡಿಯಾಗಿ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಅವರು ಯಾರನ್ನೂ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರನೇ ಇಲ್ಲಿ ಕೊನ್ನಳ್ಳಿ ಬಸ್ ಸ್ಟಾಪ್ ಹತ್ರ ವೇಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ್ಮೇಲೆ ಅವ್ರನ್ನ ಅವ್ರ ಜೊತೆಗೆ ಹೋಗೋಣ ಅಂತ ಬನ್ನಿ. ಈಗ ಹೋಗ್ತಾ ಇದ್ದೀವಿ. ಇದು ಕೊನ್ನಳ್ಳಿಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತಿದ್ದಾರೆ ಅನ್ನೋರು ನಮ್ಮನ್ನ ಕರೆಯಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇವಾಗ ಹೋಗ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸ್ನೇಹಿತರೆ, ಇವಾಗ ಬಂದಿದ್ದೀವಿ. ಇಲ್ಲಿ ನಾವು ರೇಷ್ಮೆಯನ್ನು ಬೆಳಿತಾರೆ ಇವ್ರು ಮಾತಾಡ್ತಿದ್ದೀವಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಮ್ಮ ಹೆಸರು ಲಿಂಗರಾಜ್ SK ಅಂತ ಹೇಳಿ. ಲಿಂಗರಾಜ್ SK. ನೀವು ಗ್ರಾಮ ಪಂಚಾಯತಿ ಮೆಂಬರ್ ಅಂತ ಕಡೆ ಕೇಳಿದ್ವಿ. ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ನಮ್ಗೆ ಅಂದ್ರೆ ಟೈಮ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿದ್ರು. ಈಗ ಅದ್ರ ಬಗ್ಗೆ ಎಲ್ಲಾನು ರೇಷ್ಮೆಗಳ ಬಗ್ಗೆ ಎಲ್ಲಾನು ನಮ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸರ್, ಈಗ ಎಷ್ಟು ದಿವಸದ ನೀವು ಮಾಡಿರೋದು? ನಾವು ಎಷ್ಟು ವರ್ಷ ಆಯ್ತು? 2005-6ರಿಂದ ನಾವು ರೇಷ್ಮೆ ಮಾಡಿದ್ವಿ ಸರ್. 2005-6ರಿಂದ. ಓಕೆ. ಪ್ರೆಸೆಂಟ್ ರೇಟ್ 30 ರೂಪಾಯಿಂದ 150 ರೂಪಾಯಿ ಟಾಪ್ ರೇಟ್. ಓಕೆ. ಅಲ್ಲಿಂದ ಬರ್ತಾ ಈಗ 700, 800, 1000 ರೂಪಾಯಿ ಕೂಡ ಆಗಿದೆ. 1046 ರೂಪಾಯಿ ಕೂಡ ನಮ್ಮೂರ ಮಾರ್ಕೊಂಡ್ಬಂದಿದ್ದಾರೆ. 1046 ರೂಪಾಯಿ. ಓಕೆ. ಹೈಯೆಸ್ಟ್ ರೇಟ್. ಅಂದ್ರೆ ನಿಮ್ಗೆ ಅಂದ್ರೆ ರೇಷ್ಮೆ ಹುಳುನ ಸಾಕಾಣಿಕೆ ರೇಷ್ಮೆ ರೆಡಿ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ನಿಮ್ಗೆ? ಸರ್ ಹಂಗಲ್ಲ. ಫಸ್ಟ್ ಪ್ರೆಸೆಂಟ್ ಹೆಂಗಂದ್ರೆ ಈ ವ್ಯವಸಾಯ ಈರುಳ್ಳಿ, ಜೋಳ ಅದೆಲ್ಲ ಕಾಸು ಕಮ್ಮಿ, ದುಡ್ಡು ಕಮ್ಮಿ ಬರ್ತಿತ್ತು, ಲಾಭ ಕಡಿಮೆ ಇತ್ತು. ಅದರಿಂದ ನಾವು ತಿಂಗಳ ಬ್ಯಾಚ್ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ಮಾಡಿದ್ವಿ. ಬೇರೆಯವ್ರು ನಿಮ್ಗೆ ಹೇಳಿದ್ರು? ಹ್ಞೂ ಸರ್, ಮಾಡಿ ಹಾಕಿ ನೋಡಿ ಅಂತ. ಇಲ್ಲೇ ನಮ್ ಬಲ್ಲೇಜರ್ ಬಂದ್ ಹೇಳಿರು ನಮ್ಮರೆ. ಅವ ನಾವು ಹಾಕಿ ರೆಡಿ ಮಾಡಿದ್ವಿ. ಆಗ ನಮ್ಮೊಂದ್ ಮನೆ ಇದ್ದಿಲ್ಲ, ನಾವು ಬೇರೆ ಬಾತ್ ಕೊಟ್ಟು ಮೇಯಿಸಿದ್ವಿ. ಆಮೇಲೆ ಯಾವ್ದ್ರ ಆಗಲ್ಲ ಅಂತ ಹೇಳಿ ಕನ್ನಡದಾಗ ಒಂದು ಮನೆ ಮಾಡಿದ್ವಿ. ಸಣ್ಣ ಮನೆ 17-21 ಆಯ್ತು ಮನೆ ಮಾಡಿದ್ವಿ. ಇದಕ್ಕಂತಾನೆ ಮಾಡಿದ್ವಿ. ಅದ್ರ ಪುಟ್ಟಾಗ ಫಸ್ಟ್ ಪುಟ್ಟಿ ಎಲ್ಲ ಚಾಕಿ ಕಟ್ಕೊಂಡು ರೆಡಿ ಮಾಡ್ತೀವಿ. ಫಸ್ಟ್ ಮೊಟ್ಟೆ ತಗೊಂಬಂದು ಚಾಕಿ ಕಟ್ಕೊಂಡು, ಆಮೇಲೆ ಮರಿ ಜ್ವರಕ್ಕೆ ಎಬ್ಬರಿಸಿಕೊಂಡು 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ ಆದ್ಮೇಲೆ 8 ದಿವಸಕ್ಕೆ ಹಣ್ಣುಗಳು ಬರುತ್ತೆ. ಅಲ್ಲೇ ತಕ್ಕ ಅದನ್ನ 3 ದಿವಸ ಚೇಂಜ್ ಆಗ್ತಾ ಇರ್ತದೆ. ಕಂಟಿನ್ಯೂಸ್ ಆಗಿ ಅದ್ರ ಜೊತೆ ನೋಡ್ಕೊಂತಾನೆ ಯಾವಾಗ ನಾವು ನಮ್ಮ ಸಣ್ಣ ಮಕ್ಕಳನ್ನ ಹೆಂಗ್ ನೋಡ್ಕೊಂತೀವೋ ಆ ತರ ನೋಡ್ಕೊಬೇಕು. ಅದಕ್ಕಿಂತ ಸ್ವಲ್ಪ ಕೇರ್ ಮಾಡ್ರಿ ಒಳ್ಳೇದು ಅಂತ. ನಾವ್ ಮಕ್ಕಳನ್ನ ಹೆಂಗ್ ಕೇರ್ ಮಾಡ್ತೀವೋ ಅದಕ್ಕಿಂತ ನೀಟಾಗಿ ಕೇರ್ ಮಾಡ್ರಿ ಒಳ್ಳೇದು ಅಂತ. ಅಂದ್ರೆ ಈಗ ನೀವು ಮೊಟ್ಟೆಗಳನ್ನ ತರ್ತೀನಿ ಅಂದ್ರಲ್ಲ, ಎಲ್ಲಿಂದ ತರ್ತೀರಾ? ನಾವು ಮೊಟ್ಟೆನ ಚನ್ನಪಟ್ಟಣದಲ್ಲಿ ಸಿಗುತ್ತೆ, ಸಿಗುತ್ತೆ. ಅಲ್ಲಿಂದ ಗ್ರಾನೇಜ್ ಇರ್ತವೆ, ಮೊಟ್ಟೆ ಗ್ರಾನೇಜ್ಗಳು, ಅಲ್ಲಿಂದ ತರಿಸ್ತೀವಿ. ಅಂದ್ರೆ ಈಗ ರೇಷ್ಮೆ ನಾಡು ಅಂತಾನೆ ಫೇಮಸ್ ಚನ್ನಪಟ್ಟಣ. ಓಕೆ. ನಿಮ್ಗೆ ಇಲ್ಲಿ ಹಾಕ್ಬೇಕು ಅಂತ ಹೇಗ್ ಅನಿಸ್ತು? ಇಲ್ಲ, ಅದು ಫಸ್ಟ್ ಆಲ್ರೆಡಿ ಇಲ್ಲಿ ನಮ್ಮ PG ಕೆರೆಯಲ್ಲಿ ಈರಭದ್ರಪ್ಪ ಅಂತಿದ್ದಾರೆ, ಇಲ್ಲಿ ಸಮೀಪದಲ್ಲಿ ಇದಾರೆ. ನಾನು ಹುಡುಗಾದ ಕೂಡ ಇಲ್ಲಿ ಒಂದು 35-40 ವರ್ಷದಿಂದ ಅಂದ್ಕೊಳ್ರಿ. ಅವಾಗಿಂದ ರೇಷ್ಮೆ ಇದೆ. ಕೊಂಡ್ಲಳ್ಳಿ ರೇಷ್ಮೆ ಇದೆ, BG ಕೆರೆ, ಕೋನ್ಸಾಗರ ಎಲ್ಲ ರೇಷ್ಮೆ ಇದೆ. ಅಂದ್ರೆ ಅವಾಗ ಬೆಳೆ ಕೆಡದ್ ಜಾಸ್ತಿ, ಮರಿ ರೋಗ ಜಾಸ್ತಿ, ನಮ್ಮ ರೇಷ್ಮೆ ಹುಳುಕ್ಕೆ ರೋಗ ಜಾಸ್ತಿ. ಅದರಿಂದ ಎಲ್ಲಾ ರೈತರು ಅಪ್ಪ ಈ ರೇಷ್ಮೆನೆ ಬೇಡ, ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಹೆಂಗಾಗಿದೆ ಅಂದ್ರೆ ಅದಕ್ಕೆಲ್ಲ ಬೆಲೆ ಬಂದಂಗೆ, ಔಷಧಿ ಕಂಡಿಡ್ದಂಗಲ್ಲ, ಅದಕ್ಕೆ ಮಾಹಿತಿ ಸಿಕ್ಕಂಗೆಲ್ಲ ರೈತರು ಇದೇ ಮಾಡ್ರಿ ಚೆನ್ನಾಗಿ ಅಂತೇಳಿ ಲಾಭ. ಅಂದ್ರೆ ಅದ್ರ ಬಗ್ಗೆ ಗೊತ್ತಾಯ್ತು ಜನಕ್ಕೆ, ಹೇಗೆ ಹುಳುಗಳನ್ನ ಸಾಕ್ಬೇಕು, ಏನೆಲ್ಲ ಮಾಡ್ಬೇಕು, ಯಾವಾಗ ಔಷಧಿಗಳನ್ನ ಕೊಡ್ಬೇಕು ಅಂತ ಹೇಳಿ.
ಅವತ್ತಿಂದ ಸ್ಟಾರ್ಟ್ ಆಯ್ತು. ಓಕೆ, ನೀವು ಎಷ್ಟು 2004ರಿಂದ? 2004ರಲ್ಲಿ ರೇಷ್ಮೆ ಹಾಕಿದ್ವಿ. ಓಕೆ, ಒಂದು 20 ವರ್ಷ ಆಯ್ತು ಈಗ ಸರ್. 2020 ವರ್ಷ. 20 ವರ್ಷದ ನಿಮಗೆ ಹೇಗೆ ಅನಿಸ್ತು ಇದು? ಅಂದ್ರೆ ಈ ಬೆಳೆಗೂ ಆ ಬೆಳೆಗೂ ಏನು ವ್ಯತ್ಯಾಸ ಅನಿಸ್ತು? ಬಹಳ ವ್ಯತ್ಯಾಸ ಇದೆ. ರೇಷ್ಮೆನೆ ಚೆನ್ನಾಗಿದೆ ಅಂತ. ರೇಷ್ಮೆನೆ ಚೆನ್ನಾಗಿದೆ. ಒಂದ್ಸಲಿ ಬೆಲೆ ಬಂದ್ಬಿಟ್ರೆ ಚೆನ್ನಾಗಿ ಬಂದ್ಬಿಟ್ರೆ, ಒಂದ್ಸಲಿ ಬೆಳೆ ಬಂದ್ಬಿಟ್ರೆ ಅದ್ರಾಗ ಈಗ ಮ್ಯಾಕ್ಸಿಮಮ್ ನಾವು ರೇಷ್ಮೆನ ಬೆಳಿಬೇಕು ಅಂದ್ರೆ ನಾವು CSR CB ಎರಡಿದೆ. CSR ಬಂದು ಬೆಳೆದ್ರೆ 1 kgಗೆ ಮಿನಿಮಮ್ 450ರಿಂದ 500 ರೂಪಾಯಿ ಸಿಕ್ಕರೆ ಸಾಕು. ನಮಗೆ ಬಂಡವಾಳದ ಮಟ್ಟಕ್ಕೆ ಇರ್ತೀವಿ. ಬಂಡವಾಳದ ಮಟ್ಟಕ್ಕೆ ಕಾಸ್ಟ್ ಜಾಸ್ತಿ ಇದೆಯಲ್ಲ, ಬಂಡವಾಳದ ಮಟ್ಟಕ್ಕೆ ಇರ್ತೀವಿ. ಈ ಸ್ವಲ್ಪ ಲಾಭ ಬರ್ಬೇಕು ಅಂದ್ರೆ ನಾವು 700-500 ದಾಟ್ಬೇಕು. 600-700 ರೂಪಾಯಿ ಲೆಕ್ಕಕ್ಕೆ ಹೋದ್ರೆ ಲಾಭದಲ್ಲಿ ಇರ್ತೀವಿ. ಆತರ ಒಟ್ಟಿ ಬಂಡವಾಳ 500 ರೂಪಾಯಿ 450-500 ರೂಪಾಯಿ ಸಿಕ್ಕರೆ ಬಂಡವಾಳ ಅಂತೂ ಬಂದ್ಬರುತ್ತೆ. ನಾವು ಹಾಕಿರೋದೇನು ಮೋಸ ಇರಲ್ಲ. ಓಕೆ, ಅಂದ್ರೆ ಇವಾಗ ಮೊಟ್ಟೆಗಳನ್ನ ತರ್ತೀನಿ ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? ಏನು ಯಾವ ರೀತಿ ಅದು? ಒಂದು ಮೊಟ್ಟೆ ಮೇಲೆ ಲೆಕ್ಕನ ಏನು? ಮೊಟ್ಟೆ ಮೇಲೆ ಲೆಕ್ಕ. ಓಕೆ, ಒಂದು ಮೊಟ್ಟೆ ಬಂದ್ಬಿಟ್ಟು ಕಾಸ್ಟ್ 8 ರೂಪಾಯಿಂದ 10 ರೂಪಾಯಿ ಬೀಳುತ್ತೆ. ಒಂದು ಮೊಟ್ಟೆಗೆ ವೇರಿಯೇಷನ್ ಇದೇ ಇರುತ್ತೆ. ಒಂದು ಮೊಟ್ಟೆಗೆ 8 ರೂಪಾಯಿ? ಹೌದು, ಇರುತ್ತೆ. ಇರುತ್ತೆ. ಒಂದು ಮೊಟ್ಟೆಗೆ 800 ರೂಪಾಯಿ. ಅದರಲ್ಲಿ 300 ಚಿಲ್ಲರೆ ಇರುತ್ತೆ. 300 ಚಿಲ್ಲರೆ ಮರಿ ಇರುತ್ತೆ ಒಂದು ಮೊಟ್ಟೆಯಲ್ಲಿ. ಒಂದು ರೌಂಡ್ ಇರುತ್ತೆ. ಮೊಟ್ಟೆ ಶೀಟ್ ಇದಾವೆ, ಅಷ್ಟು ಬೀಳುತ್ತೆ. ನಾವು ಕಾಸ್ಟ್ 100 ಮಟ್ಟಿಗೆ 900 ರೂಪಾಯಿ. 9 ರೂಪಾಯಿ ಬಿದ್ರೆ 100 ಮಟ್ಟಿಗೆ 900 ರೂಪಾಯಿ. ಆತರ ನಾವು 300, 350, 400, 500 ಮೊಟ್ಟೆ ತಂದು ಚೆಕ್ ಕಟ್ಕೊಂತೀವಿ. ಅಂದ್ರೆ ಇದು ಸೀಸನ್ ವೈಸ್ ಅಂತ ಇದೆ? ಏನಿಲ್ಲ ಸರ್, ಸೀಸನ್ ವೈಸ್ ಏನಿಲ್ಲ. ಮೊಟ್ಟೆ ಅಲ್ಲಿ ಗ್ರಾನೇಜ್ ನಾಗ ಎಷ್ಟು ಮೊಟ್ಟೆ ಮರಿ ಚೆನ್ನಾಗಿದ್ದು ಕಾಸ್ಟ್ ಇದಾಗುತ್ತೋ ಅಷ್ಟು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಓಕೆ, ಇದೇನ ಆ ಸೀಸನ್ಗೆ ಹಾಕ್ಬೇಕು, ಈ ಸೀಸನ್ಗೆ ಆ ಸೀಸನ್ ಇಲ್ಲ ಸರ್. ಅಂದ್ರೆ ಸ್ವಲ್ಪ ಥಂಡಿಗಾಲದಾಗ, ಅಂದ್ರೆ ಇವಾಗ ಇದು ಡಿಸೆಂಬರ್, ಇವಾಗ ಆಗಸ್ಟ್ ಈ ತಿಂಗಳಿಂದ ಫೆಬ್ರವರಿವರೆಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಹೀಟ್ ಮಾಡ್ಕೊಂಡು ಮರಿ ಚೆನ್ನಾಗ್ ಬರುತ್ತೆ. ಈಗ ಚೆನ್ನಾಗ್ ಬರುತ್ತೆ. ಬೇಸಿಗೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ವೇರಿಯೇಷನ್ ಹೀಟ್ ಆಗಿ ಆಗೋದು, ಹಾಲು ತೊಂಡೆ ಆಗೋದು, ಆತರ ಆಗುತ್ತೆ. ಇವಾಗ ಚಳಿಗಾಲದ ಮಾತ್ರ ಬಂದು ಸ್ವಲ್ಪ ದಪ್ಪ ಸೈಜ್ ಆದ್ರೆ ತೊಂಡೆ ಆಗ್ಬೋದು. ಸ್ವಲ್ಪ ನೀರಿನ ಸೊಪ್ಪು ತಿಂದ್ರೆ ಹಾಲು ಬರುತ್ತೆ. ಓಕೆ, ಅಂದ್ರೆ ಈಗ ಮರಿ ತರ್ತಿರಲ್ಲ, ಅದು ಹೇಗೆ ಅಂದ್ರೆ ಈಗ ಮರಿನ ಈಗ ಮೊಟ್ಟೆ ತರ್ತಿರಲ್ಲ, ಮೊಟ್ಟೆ ಆಟೋಮೆಟಿಕ್ ಆಗಿ ಮರಿ ಆಗುತ್ತೆ? ಅದಕ್ಕೆ ಪ್ರೊಸೆಸಿಂಗ್ ಇರುತ್ತೆ. ಅದಕ್ಕೆ ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ. ಓಕೆ, ಇದೆಯಲ್ಲ ನೀವು ಇದಕ್ಕೆ ರೇಷ್ಮೆ ಎಲೆ ಸರ್. ನೋಡಿ, ಇದೆ ಹಿಪ್ಪು ನೇರಳೆ. ಓಕೆ, ಇದನ್ನೇ ನಾವು ರೇಷ್ಮೆ ಹುಳುಗಳಿಗೆ ಇಲ್ಲೆಲ್ಲ ಹಿಪ್ಪು ನೇರಳೆ. ಇದ್ರ V1 ಇದೆ, 04 ಇದೆ. ಅಂದ್ರೆ ಇದ್ರಲ್ಲಿ ಬೇರೆ ಬೇರೆ ಇದೆಯಾ? ತಳಿ ಇದೆ 500 ಚಿಲ್ಲರೆ ತಳಿ ಇದೆ. 500 ಚಿಲ್ಲರೆ ತಳಿ ಇದೆ. ಅಂದ್ರೆ ಯಾವ್ದು ಹಾಕಿದ್ರೆ ಚೆನ್ನಾಗಿ? ಇವಾಗ ನಾವು ಹಿಪ್ಪು ನೇರಳೆ ಚೆನ್ನಾಗಿ ಅಂತ ನಾವು ಇಲ್ಲಿ ಹಿಪ್ಪು ನೇರಳೆ V1 ಅಂತಿತ್ತು. ಅದು. ಓಕೆ, ಆಮೇಲೆ ಇನ್ನೂ ಒಂದು 04 ಅಂತ ಇರುತ್ತೆ. ಅದು ಸ್ವಲ್ಪ ಎಲೆ ಅಂದ್ರೆ ಇದು ಬಂದ್ಬಿಟ್ಟು ರೇಷ್ಮೆಗಂತಾನೆ ನೀವು ಬೆಳೆಯೋದು? ರೇಷ್ಮೆಗಂತಾನೆ ಸರ್, ಉಳುಕಂತಾನೆ ಬೆಳೆಯೋದು ಸರ್, ಬೆಳೆಯೋದು. ಓಕೆ, ಉಳುಕಂತಾನೆ ಬೆಳೆಯೋದು. ಅಂದ್ರೆ ಇದಕ್ಕೆ ಎಷ್ಟು ಜಾಗದಲ್ಲಿ ನೀವು ಬೆಳಿತೀರಾ ಇದು? ಸರ್ ಅದು ಇದು ಈಗ ನಮ್ದು 4 ಎಕರೆ ಇದೆ. 4 ಎಕರೆ 4 ಎಕರೆ ಬೆಳಿತಾ ಇದೀವಿ. ಇದು 4 ಎಕರೆನು ಇದನ್ನೇ ಹಾಕ್ಬಿಟ್ಟಿದ್ದೀರಾ? ಅಷ್ಟು ಇದೆ ಸರ್. ಈ ಎಲ್ಲ ಅಷ್ಟೇ 8-10 ಎಕರೆ ಹಾಕಿರೋರು ಕೂಡ ಅದಾರೆ. ಹೌದಾ? ಹೌದು ಸರ್, ಹೌದು. ಓಕೆ, ನೀವು ಅಂದ್ರೆ ನೀವು ಬೇರೆ ಏನು ಬೆಳೆಯೋದಿಲ್ಲ? ಬೇರೆ ಏನು ಬೆಳೆದಾನೆ ಇಲ್ಲ. ರೇಷ್ಮೆ. ಓಕೆ, ಇಲ್ಲೆಲ್ಲ ಅಷ್ಟೇ. ಮತ್ತೆ ಇದು ಬೆಳೆದಾದ್ಮೇಲೆ ಈಗ ಅದನ್ನ ತರ್ತೀರಾ, ಈಗ ಮೊಟ್ಟೆಯಿಂದ ಮರಿ ಮಾಡೋ ಪ್ರೊಸೆಸ್ ಹೇಗೆ? ಮರಿ ಮಾಡೋ ಪ್ರೊಸೆಸ್ ವಿಡಿಯೋ ಇದೆ. ವಿಡಿಯೋ ನೋಡ್ಕೊಂಡ್ರೆ ಸರ್, ಒಂದ್ ಸತಿ ಕಟಾವ್ ಮಾಡಿದ್ರೆ ಇದು ಒಂದ್ ನಿಮಿಷ. ಇದು ಒಂದ್ ಸತಿ ನಾವು ಕೂಳೆ ಸಿಗಿಸಿರೆ, ಫಸ್ಟ್ನೇ ಸತಿ ಸಿಗಿಸಿರೆ 6 ತಿಂಗಳು ಬೇಕು ಇದು ಕಟಾವ್ ಮಾಡಕ್ಕೆ. ಫಸ್ಟ್ನೇ ತಿಂಗಳು ನಾವು ಕಡ್ಡಿ ತಂದು ಸಿಗಿಸಿರೆ 6 ತಿಂಗಳಿಗೆ ಬೇಕು ಕಟಾವ್ ಮಾಡಕ್ಕೆ. 6 ತಿಂಗಳಿಗೆ ಕಟಾವ್ ಮಾಡ್ರೆ ಒಳ್ಳೆ ಸ್ಟಂಪ್ ಬಂದಿರುತ್ತೆ, ಬಲ ಇರುತ್ತೆ. 6 ತಿಂಗಳಿಗೆ ಕಟಾವ್ ಮಾಡಿ ಆಮೇಲೆ 2 ತಿಂಗಳು ಒಂದ್ಸತಿ ಕಂಪಲ್ಸರಿ. 1 ತಿಂಗಳು ಕಟಾವ್ ಮಾಡಿ 1 ತಿಂಗಳು ಬಿಟ್ಟು ಅಂದ್ರೆ 30 ದಿವಸಕ್ಕೆ ಈ ಮಟ್ಟ ಬಂದಿರುತ್ತೆ. ಮತ್ ಬರುತ್ತೆ ಬರೇ 30 ದಿವಸ ಕಟಾವ್ ಮಾಡಿದ್ಮೇಲೆ 30 ದಿವಸಕ್ಕೆ ಈ ಮಟ್ಟ ಬಂದ. 30 ದಿವಸ ಆದ್ಮೇಲೆ ಈ ಮಟ್ಟ ಬಂದ್ರೆ ನಾವು ಚಾಕಿ ಹೇಳ್ತೀವಿ. ನಾವು 50-55 ದಿವಸ ಆಗ್ತದೆ ಈ ಮಟ್ಟ ಇರುತ್ತೆ. 2 ತಿಂಗಳಿಗೆ ಒಂದು ಕ್ರಾಪ್. 2 ತಿಂಗಳು ಈ ಕೂಳೆ ಕಟ್ ಮಾಡಿದ್ರೆ 2 ತಿಂಗಳು ಬಂದ್ರೆ ಈ ಕ್ರಾಪ್ ಬರ್ತದೆ. ಓಕೆ, ಈಗ ನೀವು ಅದು ಮರಿ ಮಾಡ್ತೀರಲ್ಲ, ಈಗ ಮರಿ ಆಯ್ತು, ಚಿಕ್ಕ ಮರಿಯಿಂದ ಹೇಗೆ ಅದು? ಫಸ್ಟ್ ಮೊಟ್ಟೆ ಶೀಟ್ ತಗೊಂಡ್ ಬರ್ರಿ. ಓಕೆ, ಬನ್ನಿ ನೋಡೋಣ. ಇದಕ್ಕೇನು ಒಂದ್ ಸ್ವಲ್ಪ ನಮ್ಗೆ
ಕಾವು ತರ ಇರ್ಬೇಕಾ ಏನ್ ಜಾಗ ಇದು? ಸರ್ ಕಾವು ಈಟು ಅದೇ ಇವು ಕೂಲ್ ಐತಲ್ಲ ಅಂದ್ರೆ ಜಾಸ್ತಿ ಗಾಳಿ ಎಲ್ಲ ಹೋಗ್ಬಾರ್ದು ಹೋಗ್ಬಾರ್ದು. ಓಕೆ. ಹೋಗ್ಬಾರ್ದು. ಹ್ಮ್. ಈ ಬೇಸಿಗೆಗೆಲ್ಲ ಹಾ ನಾವು ಇದು ಮಾಡ್ತೀವಿ ಪೂರ್ತಿ ಬೇಸಿಗೆ ಓಪನ್ ಮಾಡ್ಬಿಡ್ತೀವಿ. ಅಂದ್ರೆ ಜಾಸ್ತಿ ಹೀಟ್ ಆಗುತ್ತೆ ಅಂತ. ಓಕೆ. ಹೀಟ್ ಆಗುತ್ತಂತ. ಹಾ ಬಟ್ ಯಾವಾಗ್ಲೂ ಇರ್ತಾರ ಇಲ್ಲಿ ನಿಮ್ ಹುಡುಗರು? ಇಲ್ಲಿ ಇರ್ತಾರೆ, ಯಾವಾಗ ಇಲ್ಲೇ ಇರ್ತಾರೆ. ಇದೇ ಕೆಲ್ಸನಾ? ಓಕೆ, ಬನ್ನಿ ಇವಾಗ ಒಳಗಡೆ ಹೋಗೋಣ. ಮೊಟ್ಟೆ ಶೀಟ್ ತರ್ಬೋದು. ಓ ಉಂಡ